ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮಾನು. ತುಂಬ ದಿವಸ ಆಯಿತು ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡಿ. ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ನಾನು ಯಾವುದೇ ರೀತಿಯಾದಂಥ ವ್ಲಾಗ್ನ ಮಾಡಿರಲಿಲ್ಲ. ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವತ್ತು ಡೈಲಿ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ನನ್ನ ದಿನಚರಿ ಇವತ್ತು ಹೇಗಿರುತ್ತೆ ಅಂತ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇವತ್ತು ಬೆಳಗ್ಗೆನೇ ಎದ್ದು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿ ಟಿಫನ್ ಮಾಡ್ತಾಯಿದ್ದೀನಿ. ಚಿತ್ರಾನ್ನ ಅಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಬೇಗ ಆಗೋ ಥರ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೆ. ಅಪ್ಪು ಕೂಡ ಮಾಡ್ದ, ಅವನು ಆಟಾಡ್ತಾ ಇದ್ದಾನೆ ಈಚೆಗಡೆ. ಇವಾಗ ಫ್ರೆಶ್ ಅಪ್ ಆಗಿ ಅಮ್ಮನ ನೋಡೋಕ್ಕೆ ಹೋಗಬೇಕು. ಆ್ಯಂಡ್ ವರ್ಕ್ ಪ್ರೆಷರ್ ಬ್ಯುಸಿನಲ್ಲಿ ನಾನು ಅವ್ರಿಗೆ ಕರೆಕ್ಟಾಗಿ ಕಾಲ್ ಕೂಡ ಮಾಡೋಕ್ಕಾಗಿಲ್ಲ. ನೆನ್ನೆ ಬೇಜಾರು ಮಾಡ್ಕೊಂಡಿದ್ರು, ಹಾಗೆ ಹಾಸ್ಪಿಟ್ಲಿಗೆಲ್ಲ ಹೋಗಿದ್ರೆ ಅಂತ, ಏನು ಹುಷಾರಿಲ್ಲ ಅಂತ ಬೇರೆ ಹೇಳ್ತಾಯಿದ್ರು. ಬೇಜಾರಾಗೋಯ್ತು ನನಗೇನೆ. ನಾವೇನೋ ಕೆಲಸ ಏನೋ ಒಂದು ಇದನ್ನು ಮಾಡೋಕ್ಕೋಗಿ ಇನ್ನೇನೋ ಇದನ್ನು ಮಾಡ್ತಾಯಿದ್ದೀವಿ ಅಂತ ಅಂದ್ಕೊಂಡು ನನಗೆ ಅದೇ ಬೇಜಾರಿಂದ ಇವತ್ತು ನೋಡ್ಕೊಂಬರೋಣ ಹೋಗಿ ಅಂತ ಅಂದ್ಕೊಂಡೆ. ಸೊ ಟೈಮ್ ಬಂದು 11 ಗಂಟೆ ಕರೆಕ್ಟಾಗಿ ಆಗಿದೆ ಇವಾಗ. ಸೊ ಫ್ರೆಶ್ ಅಪ್ ಎಲ್ಲ ಆಗಿ ಹೊರಡೋಣ, ಸ್ವಲ್ಪ ಹಣ್ಣುಗಳನ್ನೆಲ್ಲ ತೊಗೊಂಡೋಗಿ ಅಂತ ನೋಡ್ಕೊಂಬರಬೇಕು. ಏನಾಗಿದೆ ಎತ್ತ ಅಂತೆಲ್ಲ ಸ್ಕ್ಯಾನಿಗೆಲ್ಲ ಮಾಡಿಸಿದ್ರಂತೆ, ಅದನ್ನು ಕೂಡ ಎಲ್ಲ ನೋಡಿಕೊಂಡು ಬರೋಣ ಮಾತಾಡಿಸ್ಕೊಂಡು ಅಂತ. ಗೊತ್ತಿಲ್ಲ, ಏನೋ ಏನೋ ಅದೇ ಹೇಳ್ತಾರಲ್ಲ, ಏನೋ ಹಿಂದೆ ಓಡೋಗಿ ಇನ್ನೇನೋ ಇದನ್ನು ಮಾಡ್ಕೊತೀವಿ ಅಂತ, ಅದೇ ರೀತಿ ಇವಾಗ ಆಗ್ತಾ ಇರೋದು. ಸೊ ಅದಕ್ಕೆ ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು ಇವಾಗ ಅಪ್ಪಗೂ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಮಾಡಿ, ಅವ್ನು ಬೆಳಗ್ಗೆಯಿಂದ ಒಂದೇ ಸಮ ಅಳು, ಅವ್ನಿಗೇನೋ ಸ್ವಲ್ಪ ಉಷ್ಣ ಥರ ಆಗಿಬಿಟ್ಟಿದೆ. ಹಾಗಾಗಿ ಆ ಉಷ್ಣಕ್ಕೆ ಅಳ್ತಾ ಇದ್ದಾನೆ. ಅವನಿಗೆ ಬೆಳಗ್ಗೆಯಿಂದ ಉಷ್ಣ ಥರ ಆಗಿ ಅವನು ಒಂದೇ ಸಮ ಅಳು. ಇವಾಗ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಆಟ ಆಡ್ತಾ ಇದ್ದಾನೆ. ಅವನಿಗೂ ಸ್ವಲ್ಪ ಸ್ನಾನವಾಗಿನ ಮಾಡಿಸಿ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇವಾಗ ಗೊತ್ತಿಲ್ಲ ಲೈಫು ಯಾವ ಥರ ಹೋಗ್ತಾ ಇದೆ ಅಂತಲೇ ಹೇಳೋದಕ್ಕಾಗ್ತಾಯಿಲ್ಲ. ಏನೇನು ಆಗ್ತಾಯಿದೆ, ಏನೇನು ಬಿಡ್ತಾಯಿದೆ, ನಾವು ಅಂದ್ಕೊಂಡಿದ್ದು ಏನೇನು ಆಗ್ತಾಯಿದೆ. ಈ ವರ್ಷ ಅಂತೂ ಆಲ್ಮೋಸ್ಟ್ ಆಗ್ತಾ ಬಂತು ಆಲ್ರೆಡಿ. ಈ ವರ್ಷದಲ್ಲಿ ಎಲ್ಲ ಕೆಲವೊಂದಿಷ್ಟು ಒಳ್ಳೆ ಕೆಲಸನೂ ಆಗಿದೆ, ಕೆಲವೊಂದಿಷ್ಟು ಕೆಟ್ಟ ಘಟನೆಗಳಿಗೂ ಕೂಡ ಆಗಿದೆ. ಏನೂ ಮಾಡೋಕ್ಕಾಗಲ್ಲ, ಹೋಗ್ತಾ ಇರಬೇಕು. ವರ್ಷ ಕಳೀತಾ ಇದ್ದಂಗೆ ಏನೇನಾಗುತ್ತೆ ಏನೇನು ಹೋಗುತ್ತೆ ಅದನ್ನೆಲ್ಲ ನೋಡ್ಕೋತಾನೆ ಇರಬೇಕು. ಆ್ಯಂಡ್ ಜೀವನ ಕೂಡ ಸಾಗಿಸಲೇಬೇಕು, ನಿಂತ್ಕೊಳ್ಳೋದಕ್ಕೂ ಆಗೋಲ್ಲ. ಏನೋ ಒಂದಾಯಿತು ಅಂತ ಅಲ್ಲಿಗೆ ಸ್ಟಕ್ ಆಗೋಕ್ಕೂ ಆಗೋಲ್ಲ, ಹೋಗ್ತಾ ಇರಬೇಕು ಲೈಫ್ ಕೂಡ. ನನಗೆ ಯಾವುದೋ ವರ್ಕು ಅದು ಇದು ಅಂತೆಲ್ಲ ಒಂದೇ ಸತಿ ತೊಗೊಬಿಟ್ಟಿದ್ದೆ ನಾನು. ಯಾಕಂದರೆ ಏನೋ ಒಂದು ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ. ಸೊ ಅದಕ್ಕೆ ಇನ್ವೆಸ್ಟ್ಮೆಂಟ್ ನಾನು ಮಾಡಬೇಕು ಅಂದರೆ ಅರ್ನಿಂಗ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ತಲೆ ಕೆಡಿಸ್ಕೊಂಡು ಅದ್ರ ಮೇಲೆ ಫೋಕಸ್ ಜಾಸ್ತಿ ಮಾಡಿಕೊಂಡು ಅದ್ರ ಮೇಲೆ ಡೀಪಾಗಿ ಹೋಗ್ಬಿಟ್ಟಿದ್ದೆ. ಆ್ಯಂಡ್ ಇವಾಗ ಗೊತ್ತಿಲ್ಲ, ಕೆಲವೊಂದಿಷ್ಟು ಫ್ರೀ ಬೇಕು ಲೈಫಲ್ಲಿ. ಬರೀ ಓಡ್ತಾನೇ ಇರಬೇಕು ಇನ್ನೂ, ಆದರೂ ಸ್ವಲ್ಪ ಇದನ್ನು ಬೇಕು ಅಂತ ಅಂದ್ಕೊಂಡು. ಆ್ಯಂಡ್ ಇವಾಗ ಸದ್ಯಕ್ಕೆ ನನಗೆ ಯಾವುದೇ ರೀತಿಯಾದಂಥ ಆರ್ಡ್ರ್ ಬಂದಿಲ್ಲ, ಎಲ್ಲ ಫೆಬ್ರವರಿಗೆ ಮಾರ್ಚ್ಗೆಲ್ಲ ಬುಕ್ ಆಗ್ತಾಯಿದೆ. ಸೊ ಹಾಗಾಗಿ ಸ್ವಲ್ಪ ನೋಡ್ಕೊಂಬರೋಣ, ಇದ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ. ಆದರೆ ಅಮ್ಮ ಬೇಡ, ಇನ್ನೂ ಹಾಸ್ಪಿಟ್ಲಲ್ಲಿ ಏನೂ ಹೇಳಿಲ್ಲ, ಅಡ್ಮಿಟ್ ಮಾಡ್ಕೋತಾರೋ ಇಲ್ವೋ ಅದು ಇದು ಅಂತ ಏನೋ ಹೇಳ್ತಾಯಿದ್ರು. ಅಡ್ಮಿಟ್ ಮಾಡಿದ್ರೆ ಆವಾಗ ಬರಬೇಕು ನೀನು, ಅದಕ್ಕೆ ಇವಾಗಲೇನೋ ಇರೋಕ್ಕೇನು ಹೋಗಬೇಡ ಅಂತ ಇದ್ರು. ಆ್ಯಂಡ್ ನಾನು ಇವತ್ತು ಅವ್ರನ್ನ ನೋಡ್ಕೊಬರೋಕ್ಕೆ ಹೋಗ್ತಾ ಇರೋದು ಕೂಡ ಅವ್ರಿಗೆ ಹೇಳಿಲ್ಲ. ಹೋಗಿ ಹಂಗೆ ನೋಡಿಕೊಂಡು ಮಾತಾಡಿಸ್ಕೊಂಡು ಅದು ಏನು ಅಂತ ತಿಳ್ಕೊಂಡು ಬರೋಣ ಅಂತ. ಹೀಗೆ ಏನೋ ಒಂದು ಇದರಲ್ಲಿ ಓಡ್ತಾ ಇರ್ತೀವಿ, ಸ್ಟಕ್ ಆಗೋದಕ್ಕೆ ಏನೋ ಇನ್ನೊಂದು ಇದಿರುತ್ತೆ. ಸೊ ಇಲ್ಲ, ನೀನು ಬ್ರೇಕ್ ತೊಗೋಬೇಕು, ನೋಡಬೇಕು ಎಲ್ಲರನ್ನೂ, ಫ್ಯಾಮಿಲಿ ಎಲ್ಲರನ್ನೂ ನೋಡಬೇಕು ನೀನು ಅಂತ. ಬ್ರೇಕ್ ಅದಾಗದೇ ಕೊಡ್ತಾ ಇರುತ್ತೆ ದೇವರೇನೆ, ನೋಡ್ಕೋತಾ ಇರಬೇಕು. ಆ್ಯಂಡ್ ಇವಾಗ ಫ್ರೆಶ್ ಅಪ್ ಆಗಿ ಹೊರಡಬೇಕು. ಅವನು ಈಚೆಗಡೆ ಆಟ ಆಡ್ತಾ ಇದ್ದಾನೆ, ಸ್ವಲ್ಪ ಪರವಾಗಿಲ್ಲ ಇವಾಗ ಒಂಚೂರು. ಅವಾಗಿಂದ ಅಳು ಅಂದರೆ ಅಳು, ಇವಾಗ ಒಂಚೂರು ಆಟ ಆಡ್ಕೊಂಡಿದ್ದಾನೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅಪ್ಪನ ಫ್ರೆಶ್ ಅಪ್ ಮಾಡಿ ಆಟ ಆಡೋದಕ್ಕೆ ಬಿಟ್ಟಿದ್ದೀನಿ. ನಾನು ಕೂಡ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಹೊರಟ್ವಿ ಅಮ್ಮ ಮನೆಗೆ. ಹೋಗಿದ ತಕ್ಷಣ ಅಮ್ಮನ ಜೊತೆ ಮಾತಾಡಿದೆ. ಸ್ವಲ್ಪ ಸುಸ್ತಲ್ಲಿದ್ದರು, ಹಾಗಾಗಿ ಅವ್ರನ್ನ ಮಾತಾಡಿಸ್ಕೊಂಡು, ಅಜ್ಜಿ ಕೂಡ ಈಚೆ ಕಡೆ ಕಾಳೆಲ್ಲ ಬಿಡಿಸ್ತಾಯಿದ್ರು. ತೊಗರಿಕಾಯಿ ಎಲ್ಲ ಒಣಗೋಗಿರುತ್ತಲ್ಲ, ಅದ್ರ ಕಾಳಲ್ಲಿ ಬೇಳೆ ಮಾಡ್ತಾರಲ್ಲ, ಹಾಗಾಗಿ ಅದನ್ನು ಬಿಡಿಸ್ಕೊಂಡು ಕೂತಿದ್ರು. ಆ್ಯಂಡ್ ಅಪ್ಪನ ಮಾತಾಡಿಸು ಅಂದರೆ ಓಡೋಗ್ತಾ ಇದ್ದ. ಆ್ಯಂಡ್ ಅಮ್ಮನ ನಾನು ಜಾಸ್ತಿ ತೋರ್ಸೋದಕ್ಕೆ ಹೋಗಿಲ್ಲ, ಸ್ವಲ್ಪ ಸುಸ್ತಲ್ಲಿದ್ರಲ್ಲ ಹಾಗಾಗಿ. ಆ್ಯಂಡ್ ಓಡಬೇಕಾದ್ರೆ ಅಮ್ಮ ಬೇರೆ ಟಿ ಶರ್ಟ್ ಹಾಕ್ತೀನಿ ಬಾರೋ ಅಂತ ಕರಿತಾಯಿದ್ರು, ಬರ್ತಾ ಇರಲಿಲ್ಲ. ಅವ್ನು ಯಾವ್ದು ತೋರಿಸ್ತಾನೋ ಅದೇ ಬಟ್ಟೆ ಹಾಕಬೇಕು. ಆ್ಯಂಡ್ ಈ ಬಟ್ಟೆ ಅವನು ತುಂಬಾ ಹಳೇ ಇದ್ರದ್ದು, ನಾನು ಯಾವತ್ತೂ ಹಾಕಿದ್ದು, ಅದನ್ನೇ ಇವತ್ತು ಹಾಕ್ಸ್ಕೊಂಬಂದ ಅಮ್ಮಮ್ಮನ ನೋಡಬೇಕು ಅಂತ ಹೇಳ್ಬಿಟ್ಟು. ಅಮ್ಮ ಬೇರೆದು ಹಾಕ್ತೀನಿ ಬಾರೋ ಅಂತ ಹೇಳಿದ್ರು, ಕೇಳಲಿಲ್ಲ. ಅದನ್ನೇ ಹಾಕ್ಕೊಂಡು ವಾಪಸ್ ಬಂದ್ವಿ, ಮಾತಾಡಿಸ್ಕೊಂಡು ವಿಚಾರಿಸ್ಕೊಂಡು. ಮನೆಗೆ ಬಂದ್ವಿ ಇವಾಗ ಜಸ್ಟು.
ಅಪ್ಪನ ಮಲಗಿಸ್ದೆ, ಅವನು ಮಲಗಿದ್ದಾನೆ. ಅವನಿಗೆ ಸ್ವಲ್ಪ ಹುಷಾರಿಲ್ಲದಂಗೆ ಯಾಕೋ ಆಗ್ತಾಯಿದೆ, ಅವನಿಗೂ ಅಳ್ತಾ ಇದ್ದಾನೆ ಒಂದೇ ಸಮ. ಸೊ ಸೈಲೆಂಟಾಗಿ ಮಲಗಿದ್ದಾನೆ. ಮಲ್ಕೊಂಡ್ಲಿ, ಇನ್ನು ಎಬ್ಬರಿಸ್ಬಿಟ್ರೆ ಇನ್ನು ಓ ಅಂತ ಹೇಳ್ತಾನೆ ಒಂದೇ ಸಮ. ಗೊತ್ತಿಲ್ಲ, ಬೆಳಗ್ಗೆಯಿಂದ ಅವ್ನು ಒಂಥರ ಆಗಿಬಿಟ್ಟಿದೆ, ಅದು ಉಷ್ಣ ಆಗಿರೋ ಥರ ಅಂತ ಹೇಳಿದ್ರು ಅಜ್ಜಿ. ಉಷ್ಣ ಆಗಿರ್ಬೋದು, ಒಂದು ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚು ಅಂತ. ಹಾಗಾಗಿ ಹೊಟ್ಟೆಗೆ ಎಲ್ಲ ಹಚ್ಚಿ ಮಲಗಿಸಿದ್ದೀನಿ. ಇವಾಗ ಆರಾಮಾಗಿ ಮಲಗಿದ್ದಾನೆ. ಆ್ಯಂಡ್ ನಾನು ಅಮ್ಮಮ್ಮನ ಹತ್ರ ಏನು ಜಾಸ್ತಿ ವೀಡಿಯೋ ಮಾಡಲಿಲ್ಲ, ಅವ್ರಿಗೆ ಅನ್ಕಂಫರ್ಟ್ ಫೀಲ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು. ಹಾಗಾಗಿ ಸ್ವಲ್ಪ ಸುಸ್ತಲ್ಲಿದ್ದಾರೆ ಅಷ್ಟೇ. ಇವಾಗೂ ನೋಡಬೇಕು, ರಿಪೋರ್ಟ್ ಎಲ್ಲ ಬರಬೇಕಂತ ಹೇಳಿದ್ದಾರೆ ಅಂತೆ. ಎಲ್ಲ ಟೆಸ್ಟಿಗೆಲ್ಲ ಮಾಡೋಕ್ಕೆ ಕೊಟ್ಬಿಟ್ಟು ಬಂದರೆ ಅಂತೆ. ಆ ರಿಪೋರ್ಟ್ ಬಂದಮೇಲೆ ಗೊತ್ತಾಗುತ್ತೆ ಏನು ಎತ್ತ ಅಂತ. ಅಲ್ಲಿವರೆಗೂ ಏನು ಹೇಳೋಕ್ಕಾಗಲ್ಲ ಅಂತ ಅಂದ್ರಂತೆ ಡಾಕ್ಟ್ರು. ಸೊ ಹಾಗಾಗಿ ಏನಾಗಿದೆ ಎತ್ತ ಅಂತ ನಮಗೂ ಕೂಡ ರಿಪೋರ್ಟ್ ಬಂದಮೇಲೆ ಗೊತ್ತಾಗುತ್ತೆ. ಸ್ವಲ್ಪ ವೀಕ್ ಆಗಿಬಿಟ್ಟಿದ್ದಾರೆ ಅಂತಲೇ ಅನ್ನಿಸ್ತು. ಹಾಗಾಗಿ ನೋಡಿಕೊಂಡು ಮಾತಾಡಿಸ್ಕೊಂಡು, ಇಲ್ಲಿ ಬೇರೆ ಏನಂದರೆ ಕೆಲಸ, ಅವ್ರಿಗೆ ಹೊಲ ಕುಯಿಸ್ತಾ ಇದ್ದಾರೆ ಪ್ರವೀಣ್ ಅವರು. ಹಾಗಾಗಿ ಅವ್ರ ಕೆಲಸ ಅವ್ರದ್ದು ಜಾಸ್ತಿ ಆಗಿಬಿಟ್ಟಿದೆ. ಆ್ಯಂಡ್ ನನಗೆ ಈ ಒಂದು ಕೆಲಸಗಳು ಜಾಸ್ತಿ ಆಗಿಬಿಟ್ಟೈತೆ. ಏನು ಮಾಡೋದು, ತಲೆ ಬಿಸಿ ಆಗಿಬಿಟ್ಟಿತ್ತು. ಇವತ್ತು ಅಲ್ಲೇ ಇರಬೇಕು ಅಂತಲೇ ಅಂದ್ಕೊಂಡ್ವಿ, ಆದರೆ ಆಗಲಿಲ್ಲ. ಇಲ್ಲ, ಇನ್ನೊಂದು ದಿವಸ ಬಂದುಬಿಟ್ಟು 1-2 ದಿವಸ ಇದ್ದು ನೀನು ನೋಡಿಕೊಂಡು ಎಲ್ಲ ಇದನ್ನು ಮಾಡ್ಕೊಂಡು ಹೋಗ್ತೀವಿ, ಇವಾಗ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿಬಿಟ್ಟು ಮಾತಾಡಿಸ್ಕೊಂಡು. ಅಪ್ಪನ ನೋಡಿದ್ರು ಅವ್ರು ಸ್ವಲ್ಪ ಎನರ್ಜಿಯಾಗಿರ್ತಾರೆ. ಹಾಗಾಗಿ ಅವನ ಜೊತೆನೂ ಮಾತಾಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇವಾಗ ಬಂದೆ. ಬಂದಿದ್ದ ತಕ್ಷಣ ಅಪ್ಪನ ಮಲಗಿಸಿದ್ದೀನಿ, ಮಲಗಿದ್ದಾನೆ. ಇನ್ನು ನನಗೆ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೋಬೇಕು. ಆ್ಯಂಡ್ ತುಂಬ ದಿವಸ ಆಗೋಯಿತು, PDF ಕಳಿಸಿಲ್ಲ. ಇಂಗ್ಲೀಷ್ ಕ್ಲಾಸಸ್ ಏನು ತೊಗೊಂಡಿದ್ದೆ ಅಲ್ವಾ ವರ್ಕ್, ಅದನ್ನು PDF ಮಾಡಿ ಕಳಿಸ್ಬೇಕು, ಇನ್ನೂ ಕಳಿಸಿಲ್ಲ. ಬೆಳಗ್ಗೆಯಿಂದ ಬರೀ ಇದೇ ಕೆಲಸ ಆಯಿತು. ಸೊ ಅದನ್ನು ಕೂಡ ಇವಾಗ ಕೂತ್ಕೊಂಡು ಮಾಡಬೇಕು, ಮಾಡೋಣ. ಆ್ಯಂಡ್ ಹಾಗೆ ನೆಕ್ಸ್ಟ್ ಏನಿದೆ ಅಂದರೆ ಏನಿಲ್ಲ, ಜಸ್ಟ್ ಮಧ್ಯಾಹ್ನಕ್ಕೆ ಸ್ವಲ್ಪ ಅಡುಗೆ ಮಾಡ್ಕೋಬೇಕು. ಅಡುಗೆ ಮಾಡ್ತೀನಿ. ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ, ಒಂದೇ ಸತಿ ನಾಷ್ಟ ಮಾಡಿಬಿಟ್ಟು ಓಡೋಣ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಮಾಡಿದ್ದೆ, ಬೇಗನೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಆದರೂ ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿ ಆಗೋ ಅಷ್ಟೊತ್ತಿಗೆ ಟೈಮೇ 12 ಗಂಟೆನೇ ಆಗೋಯಿತು, ಎಲ್ಲ ಹೋಗೋ ಅಷ್ಟೊತ್ತಿಗೆ. ಹಾಗಾಗಿ ಆ್ಯಂಡ್ ಇವಾಗ ಆ ಕೆಲಸ ಮುಗಿಸಿ ಹೇಗಿರುತ್ತೆ ನೋಡೋಣ. ಹಾಗೆ ನನ್ನ ಕೆಲಸಗಳನ್ನು ಕೂಡ ನಾನು ಹಾಗೆ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ತುಂಬ ದಿವಸದಿಂದ PDF ಕೂಡ ಮಾಡಿ ಕಳ್ಸೋಕ್ಕಾಗಿರಲಿಲ್ಲ, ಹುಷಾರಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವತ್ತು ಕೂಡ ಒಂದು 3 ಅವರ್ಸ್ ಆದರೂ ಕೂತ್ಕೊಂಡು ಮಾಡೋಣ ಅಂತೇಳಿ ಬಂದಿದ್ದ ತಕ್ಷಣ ಪುನಃ ಮಲಗಿಸಿ ನಾನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗ ಇಂಗ್ಲೀಷ್ ಕ್ಲಾಸಸ್ ಬಗ್ಗೆ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಜಾಯಿನ್ ಆಗ್ಬೋದು. ಹಾಗೆ ನಾನು ಹೇಳ್ದಾಗೆ ಇವಾಗ ಅವರೊಂದು ಗ್ರೂಪ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ, ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಆ ಗ್ರೂಪ್ಗೂ ಕೂಡ ಜಾಯಿನ್ ಆಗ್ಬೋದು. ಹಾಗೆ ತುಂಬ ಜನ ಕೇಳ್ತಾರೆ ಯೂಟ್ಯೂಬರ್ಸ್ಗೆ ನಿಜವಾಗ್ಲೂ ಕೆಲಸ ಕೊಡ್ತಾರಾ ಅಂತ. ಖಂಡಿತವಾಗ್ಲೂ ಇವಾಗ ಯಾರ್ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ, ಇಲ್ಲ ಇವಾಗ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅವ್ರಿಗೆಲ್ಲ ಈ ಒಂದು ಅಕಾಡೆಮಿಲಿ ನೀವು ಅಮೌಂಟ್ ಕೊಟ್ಟು ನೀವು ಜಾಯಿನ್ ಆಗಬೇಕು. ಆ್ಯಂಡ್ ಯೂಟ್ಯೂಬರ್ಸ್ಗೆ ಅಂತ ಹೇಳ್ಬಿಟ್ಟು 50% ಅವರು ಆಫ್ ಕೊಡ್ತಾ ಇದ್ದಾರೆ. ಸೊ ನೀವು ಕೂಡ ಫಸ್ಟು ಪೇ ಮಾಡಿ ಇಂಗ್ಲೀಷ್ ಕ್ಲಾಸಸ್ಗೆ ಜಾಯಿನ್ ಆದಮೇಲೆ ಅವ್ರು ನಿಮಗೆ ಯಾವ ಥರ ಯೂಟ್ಯೂಬ್ ಮಾಡಬೇಕು ಅದ್ರ ಬಗ್ಗೆನೂ ಕೂಡ ಹೇಳ್ಕೊಡ್ತಾರೆ. ಆ್ಯಂಡ್ ಇಂಗ್ಲೀಷ್ ಕ್ಲಾಸಸ್ ಬಗ್ಗೆ ಇರುತ್ತೆ. ಆ್ಯಂಡ್ ನಿಮಗೂ ಕೂಡ ವರ್ಕ್ ಫ್ರಮ್ ಹೋಮ್ನ ಕೊಡ್ತಾರೆ ಅವರು. ಸೊ ಆಲ್ರೆಡಿ ತುಂಬ ಜನ ಕೊಟ್ಟಿದ್ದಾರೆ ಆ್ಯಂಡ್ ಅದರಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಯಾರೆಲ್ಲ ಬಿಗಿನರ್ಸ್ ಯೂಟ್ಯೂಬರ್ ಇದ್ದೀರಾ, ನಿಮಗೂ ಒಂದು ಚಾನ್ಸ್, ನೀವು ಟ್ರೈ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಅವ್ರ ಕ್ಲಾಸಸ್ಗೆ ನೀವು ಕೂಡ ಅಮೌಂಟ್ ಕೊಟ್ಟು ಜಾಯಿನ್ ಆಗಿ. ಆನಂತರ ಅವರೇ ನಿಮಗೆ ಯೂಟ್ಯೂಬ್ನ ಯಾವ ಥರ ಮಾಡಬೇಕು, ಯಾವುದೆಲ್ಲ ಸ್ಟೆಪ್ಸ್ ಇರುತ್ತೆ, ಹಾಗೆ ಎಲ್ಲ ಚಾನೆಲ್ನ ಮೇಂಟೈನ್ ಮಾಡಬೇಕು, ಈ ಥರದ್ದು ಕೂಡ ನಿಮ್ಗೆ ಹೇಳ್ಕೊಡ್ತಾರೆ. ಅದ್ರ ಜೊತೆಗೆ ವರ್ಕ್ ನೀವು ಮನೇಲೇ ಕೂತ್ಕೊಂಡು ವರ್ಕ್ ಮಾಡ್ಬೋದು. 2 to 3 ಅವರ್ಸ್ ನಾನು ಇವಾಗ ಹೇಗೆ ಮಾಡ್ತಾಯಿದ್ದೀನೋ ಅದೇ ಥರ ನೀವು ಕೂಡ ಮಾಡ್ಬೋದು. ಅದಕ್ಕೂ ಕೂಡ ಅವ್ರು ಆಪರ್ಚುನಿಟಿನ ಮಾಡಿ ಕೊಡ್ತಾರೆ. ಸೊ ನೀವು ಆರಾಮಾಗಿ ಮನೇಲೇ ಕೂತ್ಕೊಂಡು ಮಾಡ್ಕೋಬೋದು. ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಅವರ ನಂಬರ್ ಹಾಗೆ ವಾಟ್ಸಪ್ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಗೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನಂಬರ್ನ. ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಮೋರ್ ಡೀಟೇಲ್ಸ್ ಕೇಳ್ಕೊಳ್ಬೋದು. ಹಾಗೆ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಕೂಡ ಆಗಿ. ಕೆಲಸ ಎಲ್ಲ ಆಯಿತು, ಇವಾಗ ಒಂದು 4:15 ಆಗಿದೆ ಇವಾಗ ಕರೆಕ್ಟಾಗಿ. ಅಮ್ಮ ತೊಗರಿಕಾಯಿ ಕೊಟ್ಟು ಕಳಿಸಿದ್ರು, ನೋಡ್ಬೋದು. ಇವತ್ತು ಪೂರ್ತಿ ಫಿಲ್ ಆಗಿದೆ. ಇದನ್ನು ಇವಾಗ ಸುಳಿದು ಸಾಂಬಾರು ಏನಾದರೂ ಮಾಡೋದಕ್ಕೆ ಮಾಡಬೇಕು. ತುಂಬ ಲೇಟಾಗಿ ಮಲಗಿದ್ನಲ್ಲ, ಹಾಗಾಗಿ ಲೇಟಾಗಿ ಎದ್ದಿದ ತಕ್ಷಣ ಊಟ ಅಂತ ಕೇಳ್ದ. ಸರಿ ಆಯಿತು ಅಪ್ಪು ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇದ್ದೆ. ಸ್ವಲ್ಪ ಅಳ್ತಾ ಇದ್ನಲ್ಲ ಬೆಳಗ್ಗೆಯಿಂದ, ಇವಾಗ ಸ್ವಲ್ಪ ಆಟ ಆಡ್ಕೊಂಡು ಆರಾಮಾಗಿದ್ದ. ಹಾಗಾಗಿ ಅವನ್ನೇ ರೇಗಿಸ್ಕೊಂಡು ಅವನಿಗೂ ಕೂಡ ಊಟ ಎಲ್ಲ ಮಾಡಿಸಿ, ನಾನು ಸ್ವಲ್ಪ ಕಾಳೆಲ್ಲ ಸುಳಿಯೋದಿತ್ತಲ್ಲ ಅದನ್ನೆಲ್ಲ ಸುಳಿದು ಎಲ್ಲನೂ ಎತ್ತಿಟ್ಟೆ. ಅವನು ಕೂಡ ಸ್ವಲ್ಪ ಹೊತ್ತು ಕೂತಿದ್ದ ಸುಳಿಯೋದಕ್ಕೆ. ಆಮೇಲೆ ಅವ್ನ ಕೈಲಿ ಆಗಲಿಲ್ಲ, ನಾನು ಆಟ ಆಡೋಕ್ಕೆ ಹೋಗ್ತೀನಿ ಸೈಕಲ್ ತೊಗೊಳ್ಳೋ ಅಂತ ಹೇಳ್ಬಿಟ್ಟು ಓಡೋಗ್ಬಿಟ್ಟ ಸೈಕಲ್ ತೊಗೊಂಡು. ಆ್ಯಂಡ್ ಸಂಜೆನೂ ಕೂಡ ಕೆಲಸ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ವೆರಿ ಗುಡ್. ಹಂಗೆ ತೊಳಿ 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 ತೊಳಿ. ಇವತ್ತಾಯ್ತು ಎಲ್ಲ ಕೆಲಸ ಮುಗಿಸೋ ಅಷ್ಟೊತ್ತಿಗೆ. ತಿರ್ಗಾ ಒಂದು ರೌಂಡ್ ಎಲ್ಲ ಗಲೀಜು ಮಾಡಿ ಇಕ್ಕೋಗಿದ್ದಾರೆ. ಇವಾಗ ಆಟ ಆಡಿಕೊಂಡು ಹುಡುಗಿ ಬರ್ತಾಯಿತ್ತಲ್ಲ ಟ್ಯೂಷನ್ ಹುಡುಗಿ, ಆ ಹುಡುಗಿ ಬಂದಿತ್ತು ಇವತ್ತು ಹೋಮ್ವರ್ಕ್ ಬರ್ಕೋತೀನಿ ಇಲ್ಲೇ ಅಂತ. ಸೊ ಬರ್ಕೊಂಡು ಹೋದರು. ಇಲ್ಲಿ ಬರ್ಕೊತಾ ಇದ್ದಿದ್ದು ನೋಡಿದ್ರೆ ನನಗೆ ನಾನು ಅವಾಗ ಟ್ಯೂಷನ್ ಮಾಡ್ತಿದ್ದಲ್ಲ ಅದೇ ನೆನಪಾಗ್ತಾಯಿತ್ತು.
ಆವಾಗ ಸಂಜೆ ಹೊತ್ತು ಟ್ಯೂಷನ್ ಮಾಡ್ತಾಯಿದ್ದೆ. ಅಪ್ಪ ಇನ್ನೂ ಚಿಕ್ಕವನು ಮಾಡ್ತಾಯಿದ್ದೆ. ಅದು ಸಖತ್ ಒಂಥರ ಮೆಮೊರೇಬಲ್ ಚೆನ್ನಾಗಿತ್ತು. ಇವಾಗೂ ಕೇಳ್ತಾ ಇದ್ದಾರೆ ಮಾಡಿ ಮಾಡಿ ಅಕ್ಕ ನೀವೇ ಮಾಡಿ ಅಂತ ಮಕ್ಕಳು ಕೇಳ್ತಾ ಇದ್ದಾರೆ. ಆದರೆ ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಯಾಕಂದರೆ ಆ ಕೆಲಸ ಈ ಕೆಲಸ ಆ್ಯಂಡ್ ಸಂಜೆ ಹೊತ್ತು ನನಗೆ ಯೂಟ್ಯೂಬ್ಗೆ ವೀಡಿಯೋಸ್ ಎಲ್ಲ ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು, ಇನ್ಸ್ಟಾಗ್ರಾಮ್ದು ಇದೇ ಆಗಿಬಿಟ್ಟಿದೆ ನನ್ನದು. ಹಾಗಾಗಿ ಟ್ಯೂಷನ್ ಎಲ್ಲ ಮಾಡಲಿಕ್ಕಾಗ್ತಾಯಿಲ್ಲ. ಆ್ಯಂಡ್ ಇವಾಗ ಶಾಪ್ ಬೇರೆ ಮಾಡಬೇಕು ಅಂತ ಅಂದ್ಕೊಂಡ್ವಲ್ಲ, ಹಾಗಾಗಿ ನಾನು ಟ್ಯೂಷನ್ದೇನು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲೋದ್ರೂ ಬಾಲದ ಥರ ಬಂದ್ಬಿಡ್ತಾನೆ. ಹಾಂ ತಿನ್ನೋಗು ಅಂತ ಕೊಟ್ಟಿದ್ದೀನಿ ಗೋಡಂಬಿನ, ಆದರೂ ಹಿಂದೆನೇ ಬರ್ತಾವನೆ. ಆ್ಯಂಡ್ ಇವಾಗ ಅಡುಗೆ ಮಾಡಬೇಕು. ಕಾಳೆಲ್ಲ ಸುಳಿದಿಟ್ಟಿದ್ದೀನಿ. ಅದಕ್ಕೆ ಉಪ್ಸಾರು ಮಾಡಿ ಮುದ್ದೆ ಮಾಡಿ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಉಪ್ಸಾರು ಬೇಗ ಆಗಿಬಿಡುತ್ತೆ ಕಾಳು ಬೇಯಿಸ್ಕೊಂಡ್ರೆ. ಯಾರಿಗೆ ಅಂತ ಇರೋದು? ಹಾಂ ಇದು ಮುದ್ದೆ ಸ್ವಲ್ಪ ಉಪ್ಸಾರು ಕಾಳು ಬೇಯಿಸ್ಬಿಟ್ರೆ ಆರಾಮಾಗಿ ಉಪ್ಸಾರು ಬೇಗನೆ ಆಗಿಬಿಡುತ್ತೆ. 7 ಗಂಟೆ ಆಗೋಯಿತು. ಹಾಗಾಗಿ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿವಸದಿಂದ ತಿನ್ನಬೇಕು ಅನಿಸಿದೆ. ಹೋದ್ಸತಿ ಮಾಡಬೇಕು ಅಂತ ಅಂದ್ಕೊಂಡೆ, ಆಗಲಿಲ್ಲ. ಟೊಮೊಟೊ ಬಾತ್ ಮಾಡಿಬಿಟ್ಟೆ, ಅರ್ಜೆಂಟಾಗಿ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು. ಅದಕ್ಕೆ ಇವಾಗ ನೈಟ್ ಅಲ್ವಾ, 1 ಟೈಮ್ಗೆ ಆಗೋ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗೆಲ್ಲ ಮಕ್ಕಳೆಲ್ಲ ಆಟಾಡ್ತಾಯಿದ್ರು ಇವನ ಜೊತೆ ಹೋದರು. ಅದೊಂಥರ ಮೆಮೊರೇಬಲ್ ಡೇಸ್ ಅಂತಲೇ ಹೇಳ್ಬೋದು. ಟ್ಯೂಷನ್ ಮಾಡಬೇಕಾದ್ರೆ ತುಂಬ ಜನನು ಕೇಳ್ತಾಯಿದ್ರು, ಇವಾಗಲೂ ಟ್ಯೂಷನ್ ಮಾಡ್ತಾ ಇಲ್ವಾ ಅಂತ. ಸೊ ಬೇರೆ ಕೆಲಸಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾಯಿದೆ. ಆ್ಯಂಡ್ ಆರ್ಡರ್ಸ್ ಏನಾದರೂ ಬಂದರೆ ಸಂಜೆ ಟೈಮೆಲ್ಲ ನಾನು ಇರಲ್ಲ. ಆ್ಯಂಡ್ ಮಕ್ಳಿಗೆ ಅವ್ರದ್ದು ಪೋರ್ಷನ್ಸ್ ಎಲ್ಲ ಸುಮ್ಮನೆ ಇನ್ಕಂಪ್ಲೀಟ್ ಆಗಬಾರ್ದು ಅಲ್ವಾ, ಹಾಗಾಗಿ ಮಾಡ್ತಾಯಿಲ್ಲ ಅಷ್ಟೇ. ಆ್ಯಂಡ್ ಮಕ್ಕಳು ಕೂಡ ಜಾಸ್ತಿ ಇಲ್ಲ, ಜಸ್ಟ್ ಒಂದು 3-4 ಮೆಂಬರ್ಸ್ ಅಷ್ಟೇ ಬರ್ತಾಯಿದ್ದು. ಹಾಗಾಗಿ ಅವ್ರದ್ದೇನು ಈ ವರ್ಷ ಕನ್ಫರ್ಮ್ ಇರಲಿಲ್ಲ ಬರ್ತಾರೆ ಟ್ಯೂಷನ್ಗೆ ಅಂತ. ಹಾಗಾಗಿ ನಾನು ಏನು ಫೋರ್ಸ್ ಮಾಡಲಿಕ್ಕೆ ಹೋಗಲಿಲ್ಲ, ಬನ್ನಿ ಬೇಡ ಅಂತ. ಯಾಕಂದರೆ ಎಜುಕೇಷನ್ ತುಂಬ ಮುಖ್ಯ. ಹಾಗಾಗಿ ಸುಮ್ಮನೆ ನನ್ನ ಕಡೆಯಿಂದ ಅವ್ರಿಗೆ ತೊಂದರೆ ಆಗೋದು ಬೇಡ ಅಂತ ಹೇಳ್ಬಿಟ್ಟು ನಾನೇ ಬೇಡ ಮಾಡಲ್ಲ ನಾನು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಇವಾಗೂ ಕೇಳ್ತಾಯಿದ್ರು ಬಂದು ಟ್ಯೂಷನ್ ಮಾಡಿ ಅಕ್ಕ ಅಂತ ಹೇಳ್ಬಿಟ್ಟು. ಅವ್ರಿಗೆ ಅಕ್ಕ ನಾನು ಇವತ್ತು ಇಲ್ಲೇ ಬರ್ಕೋತೀನಿ ಅಕ್ಕ ಅದು. ಸರಿ ಆಯ್ತು, ಇಲ್ಲೇ ಬರ್ಕೋ, ಅವ್ನ ಜೊತೆ ಆಟ ಆಡ್ಕೊಂಡೇ ಹೋಗು ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಇವಾಗ ಪಟ ಅಂತ ಅಡುಗೆ ಮಾಡೋಣ ಅಪ್ಪ, ಮಾಡೋಣ ಅಡುಗೆ. ಓಕೆ, ಇವಾಗ ಬೇಗ ಅಡುಗೆ ಮಾಡ್ತೀನಿ. ಆ್ಯಂಡ್ ಅದು ಸಿಂಪಲ್ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಮಾಡೋದು. ಹಾಗಾಗಿ ಹೆಣ್ಮಕ್ಳಿಗೆ ಅಡುಗೆ ಮಾಡೋದೇ ಒಂದು ದೊಡ್ಡ ಚಿಂತೆ ಆಗಿಬಿಟ್ಟಿರುತ್ತೆ, ಯಾವ್ಯಾವ ಟೈಮ್ಗೆ ಏನೇನು ಮಾಡಬೇಕು ಅಂತ. ಸೊ ಇವತ್ತೊಂದು ಸಿಂಪಲ್ ರೆಸಿಪಿನ ತೋರಿಸ್ತೀನಿ. ನೈಟ್ ಟೈಮು ನೀವು ಇದೊಂದೇ ಕಾಳು ಅಂತಲ್ಲ, ಯಾವ ಕಾಳಾದರೂ ಹಾಕಿ ನೀವು ಉಪ್ಸಾರು ಥರ ಮಾಡ್ಕೊಬೋದು. ಇವಾಗ ಫಸ್ಟು ನಾನು ಮುದ್ದೆಗೆ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ನಾನು ತೊಗರಿ ಕಾಳನ್ನ ತೊಗೊಂಡಿದ್ದೆ ಅಲ್ವಾ, ತೊಗರಿ ಕಾಳು ಇಷ್ಟು ಬಂದಿದೆ. ಅದರಲ್ಲಿ ನಾನು 1 ಬಟ್ಲಷ್ಟು ಎತ್ತಿಟ್ಟು ಇನ್ನೊಂದು ಬಟ್ಲಷ್ಟು ನಾನು 1 ಟೈಮ್ಗೆ ಆಗೋಷ್ಟು ಸಾರು ಮಾಡ್ಕೋತಾ ಇದ್ದೀನಿ. ಕುಕ್ಕರ್ಗೆ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ 1-2 ಸತಿ ತೊಳ್ಕೊತಾ ಇದ್ದೀನಿ. ಸಿಪ್ಪೆ ಇರುತ್ತೆ, ಆದರೂ ಏನಾದರೂ ಧೂಳಿದ್ರೆ ಅದೆಲ್ಲ ಹೋಗುತ್ತೆ. ಹಾಗಾಗಿ 1-2 ಸತಿ ತೊಳ್ಕೊಂಡು ನೀವು ನೀರು ಎಷ್ಟು ಬೇಕು ಅಂದರೆ ಉಪ್ಸಾರಿಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ. ಜಾಸ್ತಿನೂ ಹಾಕೊಳ್ಳೋಕೆ ಹೋಗ್ಬಿಡಿ, ಕಮ್ಮಿನೂ ಹಾಕೋಕೆ ಹೋಗ್ಬಿಡಿ. 1 ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ 4 ಹಾಗೆ ಉಪ್ಪನ್ನ ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕದೇ ನೀವು ಬೇಯಿಸ್ಕೊಂಡು ಆಮೇಲೆ ಹಾಕಿದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ಬೇಯಿಸ್ಕೋಬೇಕಾದ್ರೆ ನೀವು ಉಪ್ಪು ಹಾಕ್ಕೊಂಡ್ರೆ ಸೂಪರ್ ಟೇಸ್ಟಾಗಿರುತ್ತೆ. ಹಾಗಾಗಿ ಉಪ್ಪನ್ನ ಸ್ವಲ್ಪ ಒಂದು ಕಾಳಿಗಿಂತ ಇನ್ನೊಂದು ಚೂರು ಜಾಸ್ತಿ ಹಾಕ್ಕೊಂಡು ನೀವು ಅದನ್ನು ಬೇಯಿಸ್ಕೊಳ್ಳಿ. ಇಲ್ಲಿ ಮುದ್ದೆ ಕೂಡ ಅಷ್ಟೇ, ನಾನು ತಿರುವ್ಕೋತಾ ಇದ್ದೀನಿ ಮುದ್ದೆನ. ಆ್ಯಂಡ್ ಆ ರೈಸ್ಗೂ ಕೂಡ ಹಾಗೆ ಇಟ್ಟಿದ್ದೀನಿ. 1 ಗ್ಲಾಸಷ್ಟು ಇಟ್ಟಿದ್ದೀನಿ. ಮುದ್ದೆ ತಿಂದಾದಮೇಲೆ ಒಂಚೂರು ರೈಸ್ ತಿನ್ನೋ ಅಭ್ಯಾಸ ಇದೆ ನನಗೆ. ಹಾಗಾಗಿ ಅದನ್ನು ಕೂಡ ರೈಸ್ ಇಟ್ಕೊಂಡು ಮುದ್ದೆನ ಮಾಡ್ತಾಯಿದ್ದೀನಿ. ನೈಟ್ ಟೈಮು ಮುದ್ದೆನೂ ಕೂಡ ತುಂಬ ಒಳ್ಳೆಯದು. ಬೆಳಗ್ಗೆ ಮಾಡಿಲ್ಲ ಅಂದರೆ ನೈಟ್ ಮಾಡ್ಕೋತೀನಿ. ಆ್ಯಂಡ್ ಹಾಗಾಗಿ ಇವಾಗ ಕಾಳನ್ನ ಒಂದು 2-3 ವಿಜಿಲ್ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಈ ಥರ ಬೆಂದಿರಬೇಕು, ಚೆನ್ನಾಗಿರುತ್ತೆ ಉಪ್ಸಾರಿಗೆ. ಇವಾಗ ನಾನು ಅದರಲ್ಲಿ 1-1.5 ಸೌಟಷ್ಟು ನಾನು ಸಪ್ರೇಟಾಗಿ ಕಾಳನ್ನ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಇವಾಗ ನಾನಿಲ್ಲಿ ಬೇಯಿಸಿಟ್ಟಿರುವಂಥ ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಹಾಗೆ ಸ್ವಲ್ಪ ಮೆಣಸು, ಒಂದು ಪಿಂಚಷ್ಟು ಹುಣಸೆಹಣ್ಣು, ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು 10-12 ಇರ್ಬೋದು, ಅಷ್ಟು ತೊಗೊಂಡು ಇವಾಗ ಮಿಕ್ಸಿಗೆ ನಾನು ಅಷ್ಟನ್ನು ಹಾಕ್ತಾಯಿದ್ದೀನಿ. ಇದ್ರ ಜೊತೆ ನೀವು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೋದು. ನಾನು ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಅದಕ್ಕೆ ಇವಾಗ ನಾವು ಬೇಯಿಸಿಟ್ಟಿರ್ತೀವಿ ಕಾಳು, ನೀರು ಅದನ್ನೇ ಹಾಕೋತಾ ಇದ್ದೀನಿ. ಎಕ್ಸ್ಟ್ರಾ ನೀವು ಹಾಕ್ಕೋಬೇಡಿ ನೀರನ್ನ. ಅದೇ ಕಾಳು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಈ ಥರ ಪೇಸ್ಟ್ ಥರ ಆಗಬೇಕು. ಆ ಥರ ನೀವು ರುಬ್ಕೊಂಡು ಇದನ್ನೇ ನೀವು ಸಪ್ರೇಟಾಗಿ ಇವಾಗ ಮುದ್ದೆ ಇಟ್ಕೊಂಡು ಆ ತಿಳಿ ಸಾರನ್ನ ಕಾಳನ್ನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಇಲ್ಲಾಂದರೆ ಕುಕ್ಕರ್ಗೆ ನಾನು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದೇ ಸತಿ. ಸುಮ್ಮನೆ ಏನಕ್ಕೆ ರಿಸ್ಕು ಅಂತ ಹೇಳ್ಬಿಟ್ಟು ಒಂದೇ ಸತಿ ಸ್ಪೂನಲ್ಲಿ ನೀಟಾಗಿ ತೊಗೊಂಡು ಅದೇ ಕಾಳು ಏನು ಇದಿರುತ್ತಲ್ಲ, ಇದೇನು ಒಗ್ಗರಣೆ ಹಾಕೋಂಗಿಲ್ಲ, ಜಸ್ಟ್ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ 1-2 ಸತಿ ಮಿಕ್ಸ್ ಮಾಡಿ ಉಪ್ಪನ್ನ ನೋಡ್ಕೊಳ್ಳಿ. ಉಪ್ಪು ಕರೆಕ್ಟಾಗಿದ್ದರೆ ಎಕ್ಸ್ಟ್ರಾ ಏನು ಉಪ್ಪು ಹಾಕೋದಕ್ಕೆ ಹೋಗಬೇಡಿ. ಇಷ್ಟೇ ಸಿಂಪಲಾಗಿ ಬೇಗನೆ ಆಗಿಬಿಡುತ್ತೆ ಸಾಂಬಾರು. ಫೈನಲಿ ಅಡುಗೆ ಆಯಿತು.
ರೈಸ್ ಕೂಡ ಆಯಿತು ಆ್ಯಂಡ್ ಸಾಂಬಾರು ಕೂಡ ಆಯಿತು. ಸಾಂಬಾರಾಯಿತು ಆ್ಯಂಡ್ ಮುದ್ದೆ ಆಯಿತು, ಎಲ್ಲನೂ ರೆಡಿ ಆಯಿತು. ಇನ್ನು ಊಟ ಒಂದು ಮಾಡೋದು ಅಷ್ಟೇ. ಎಷ್ಟು ಬೇಗ ಆಗೋಯಿತು ಇವತ್ತು ಅಡುಗೆ ಅನಿಸ್ತು. ಮುದ್ದೆನೂ ಕೂಡ ಆಯಿತು ಆ್ಯಂಡ್ ನನಗೂ ಅಪ್ಪುಗೆ ಸೇರಿಸಿ ಮುದ್ದೆ ಕೂಡ ಮಾಡಿಕೊಂಡೆ. ಅವ್ರಿಗೆ ನನಗೂ ಸೇರಿಸಿ. ಆ್ಯಂಡ್ ನನಗೇನಂದರೆ ಮುದ್ದೆ ತಿಂದರೆ ಸ್ವಲ್ಪ ಆದರೂ ರೈಸ್ ತಿನ್ನಬೇಕು, ಅದೊಂದು ಅಭ್ಯಾಸ ಇದೆ ನನಗೆ. ಸ್ವಲ್ಪನಾದರೂ ರೈಸ್ ಇರಬೇಕು ಮುದ್ದೆ ತಿಂದ್ರೂ. ಹಾಗಾಗಿ 1 ಗ್ಲಾಸಷ್ಟು ಇಟ್ಟಿದ್ದೀನಿ ರೈಸು ಇವಾಗ. ಆ್ಯಂಡ್ ಟೈಮ್ ಬಂದು ಕರೆಕ್ಟಾಗಿ ನೋಡ್ಬೋದು 8 ಗಂಟೆ. ಇವಾಗ ಬ್ಯಾಟಿಂಗ್ ಮಾಡಿಕೊಂಡು ಪಾತ್ರೆಗಳನ್ನೆಲ್ಲ ತೊಳೆದು ಹಾಗೆ ಮನೆ ಸಣ್ಣ ಪುಟ್ಟದೆಲ್ಲ ಎತ್ತಿಟ್ಬಿಟ್ಟು ಮಾಡಬೇಕು ಕೆಲಸನ. ಇನ್ನೂ ಕ್ರೋಶ ಹಾಕೋದಿದೆ. ಒಂದು ಸ್ಯಾರಿ ಅದು ಕ್ರೋಶ ತೋರಿಸಿ ಹಾಕಿದ್ರೆ ಅದು ಕಂಪ್ಲೀಟ್ ಆಯಿತು ಅಂತ ಕೇಳ್ತಾಯಿದ್ರಿ. ಒಂದು ಸೀರೆ ಅರ್ಧ ಕಂಪ್ಲೀಟ್ ಆಗಿದೆ, ಅದಕ್ಕೆ ಕುಚ್ಚು ಹಾಕಿ ಬೀಡ್ಸ್ ಅಂಟಿಸ್ಬೇಕು. ಆ್ಯಂಡ್ ಇನ್ನೊಂದು ಇವಾಗ ಸ್ಟಾರ್ಟ್ ಮಾಡಬೇಕು. ಅದನ್ನು ನಾಳೆಯಿಂದ ಸ್ಟಾರ್ಟ್ ಮಾಡ್ಕೋತೀನಿ ಅದನ್ನು ಕೂಡ ಹಾಕಲಿಕ್ಕೆ. ಯಾಕಂದರೆ ಈ ಮಂತ್ ಒಳಗೆ ನಾನು ಅವ್ರದ್ದನ್ನು ಕೊಟ್ಬಿಡ್ತೀನಿ ಆ ಸ್ಯಾರಿನ. ಸುಮ್ಮನೆ ಅವ್ರಿಗೆ ಬೇಕಾಗಿ ಇನ್ನೂ ಲೇಟಾಗಿ ಕೊಡಿ ಅಂತ ಹೇಳಿದ್ರು. ಆದರೆ ನನಗೆ ಬೇರೆ ಕೆಲಸ ಬಂದುಬಿಡುತ್ತೆ, ಆಮೇಲೆ ಕೂತ್ಕೊಂಡು ಹಾಕೋದಕ್ಕಾಗಲ್ಲ. ಇವಾಗ ಹೆಂಗೋ ಆರಾಮಾಗಿ ಫ್ರೀ ಆಗಿದ್ದೀನಲ್ಲ, ಹಾಕ್ಬಿಟ್ಟು ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವಾಗ ಅಪ್ಪನ ಕರ್ಕೊಂಬರಕ್ಕೆ ಹೋಗ್ಬೇಕು. ಅವ್ನು ಆಟ ಆಡೋಕ್ಕೆ ಹೋಗಿದ್ದಾನೆ ಹಿಂದೆಗಡೆ ಅವ್ರ ಅಣ್ಣನ ಜೊತೆ. ಅವನ್ನ ಕರ್ಕೊಂಬಂದು ಊಟ ಮಾಡಿಸ್ಬೇಕು. ಕೂಚೋ ಚಲ್ಲೋಗುತ್ತೆ. ಚಮ್ಮು ಏನು ತಿಂತಾ ಇರೋದು? ಬಂಡೆ. ಏನು ತಿಂತಾ ಇರೋದು ಚಮ್ಮು? ಚಾರು. ಅದು ಬಂಡೆ ಚಾರು. ಅದು ಕಾಳು ಕಾಳು. ತಿಂತ್ಯಾ? 9,000 ಕಾಳು. ಈ ಚಳಿಗಾಲಕ್ಕಂತೂ ಈ ಸಾಂಬಾರು, ಮುದ್ದೆ, ಉಪ್ಪಿನಕಾಯಿ ಸೂಪರಾಗಿ ಇತ್ತು. ನನಗಂತೂ ತುಂಬ ಎಂಜಾಯ್ ಮಾಡ್ಕೊಂಡು ನಾನು ಊಟ ಮಾಡಿ ಆನಂತರ ನೆನ್ಮಂಗ್ಲಕ್ಕೆ ಹೋಗಿದ್ರು. ಸಂಜೆ ಬರಬೇಕಾದ್ರೆ ಟೊಮೊಟೊ ಸೊಪ್ಪು ಎಲ್ಲ ತೊಗೊಂಬಂದಿದ್ರು. ಅದನ್ನೇ ಎಲ್ಲ ಸೋಸ್ಬಿಟ್ಟು ಎತ್ತಿಕ್ಬಿಟ್ಟು ಮಲ್ಗೋಣ ಅಂತೇಳಿ ಮಾಡ್ತಾಯಿದ್ದೆ. ಆ್ಯಂಡ್ ಅಪ್ಪು ಕೂಡ ನೋಡ್ಬೋದು ಎಷ್ಟು ಮನೆಯೆಲ್ಲ ಒಟ್ಟಾಡಿಸಿ ಗಲೀಜು ಮಾಡಿದ್ದಾನೆ ಅಂತ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.